ದಯವಿಟ್ಟು ಕಲ್ತ್ಕೊಳ್ಳೋದು ಕಲೀರಿ. ಕಲೀಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಳಿ, ಗ್ರೂಪ್ ಅಲ್ಲಿ ಹಾಕಿ. ಇವಾಗ ನಾಗೇಂದ್ರಣ್ಣ ಬಂದಿರ್ಲಿಲ್ಲ, ಯಾರಾದ್ರೂ ಹೇಳಿ ಅಂತ ಹೇಳಿದ್ರು ಹಾಕಿದ್ರಲ್ವಾ? ಗ್ರೂಪ್ ಅಲ್ಲಿ ಇದೀರಾ ತಾನೆ? ಮತ್ತೆ ಗ್ರೂಪ್ ಅಲ್ಲಿ ಹಾಕಿ, ಯಾರನ್ನ ನೋಟ್ಸ್ ಕಳಿಸ್ತಾರೆ, ಇಲ್ಲ ಮಾತಾಡಿ, ಇಲ್ಲ ನನ್ನ ಹತ್ರ ಮಾತಾಡಿ. ಓಕೆ. ಸೊ ಇವಾಗ ನಕ್ಷತ್ರ ಗೊತ್ತಾಯ್ತು, ತಿಥಿ ಗೊತ್ತಾಯ್ತು, ಆಮೇಲೆ ಇನ್ನೇನ್ ತಿಳ್ಕೊಂಡ್ರಿ ನೀವು? ನಕ್ಷತ್ರ ತಿಥಿ ತಿಳ್ಕೊಂಡಿದ್ದೀರಾ. ತಿಥಿಗೆ 12 ಡಿಗ್ರಿ, ಒಂದು ತಿಥಿಗೆ 12 ಡಿಗ್ರಿ ಅಂತ ಗೊತ್ತಾಯ್ತು. ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ 15 ಡಿಗ್ರಿ. ಮತ್ತೆ ತಿಥಿಗಳಲ್ಲಿ ನಾವು 5 ಭಾಗಗಳಾಗಿ ಮಾಡಿದ್ದಾರೆ. 5 ಭಾಗಗಳು ಯಾವ್ದು ಮಾಡಿದ್ದಾರೆ ದಿಲೀಪ್? ನಂದ ತಿಥಿ, ಭದ್ರ ತಿಥಿ, ಜಯ ತಿಥಿ, ರಿಕ್ತ ತಿಥಿ, ಭದ್ರ, ಜಯ, ರಿಕ್ತ, ಪೂರ್ವ ತಿಥಿ, ಪೂರ್ಣ ತಿಥಿ. ಈ ತಿಥಿಗಳನ್ನ ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಗ್ರಹಗಳನ್ನು ಮತ್ತೆ ಆ ತಿಥಿಗಳ ಸಂಯೋಗಗಳನ್ನು ಮತ್ತೆ ಬಾಣಮಂಡಲದಲ್ಲಿ ಅಂದ್ರೆ ಬಚಕ್ರದಲ್ಲಿ ಆಗ್ತಕ್ಕಂಥ ಸೂರ್ಯ ಮತ್ತೆ ಚಂದ್ರನ ಡಿಸ್ಟೆನ್ಸ್ ಅನ್ನ ಅರ್ಥ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಪ್ರಭಾವ, ಅದ್ರ ಬರ್ತಕ್ಕಂಥ ಕಿರಣಗಳು, ಅದು ಈ ಬಚಕ್ರದಲ್ಲಿ ಹೇಗೆ ಪ್ರಭಾವವನ್ನು ಬೀರುತ್ತೆ, ಅದರ ಜೊತೆಗೆ ಯಾವ ಗ್ರಹ ಅದಕ್ಕೆ ಅಧಿಪತಿಯಾಗಿದೆ, ಇದೆಲ್ಲವನ್ನ ಸೇರಿಸಿ ಅವರು ಹೆಸರನ್ನ ಕೊಟ್ಟಿದ್ದಾರೆ. ಹೆಸರು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ತಿಥಿಯ ವ್ಯಾಲ್ಯೂ ಗೊತ್ತಾಗೋದಕ್ಕೆ, ಆ ತಿಥಿಯ ಕ್ಯಾರೆಕ್ಟರ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. ನಂದ ತಿಥಿಗೆ ಅಧಿಪತಿ ಯಾರು? ಬುಧ. ನಂದ ತಿಥಿಗೆ ಅಧಿಪತಿ ಬುಧ. ಆಮೇಲೆ ಹಾಗೆ ಶುಕ್ರ, ಜಯಗೆ ಕುಜ, ಹಾಗೆ ಶನಿ ದೇವರು, ರಿಕ್ತಾಗೆ ಶನಿ ದೇವರು, ಪೂರ್ಣ ತಿಥಿ ಗುರು, ಪೂರ್ವ ತಿಥಿಗೆ ಗುರು. ಗುರು. ಸೊ ಅವ್ರೇನ್ ಮಾಡಿದ್ರು? ಒಂದನೇದು ನಂದ ತಿಥಿನ, ನಂದ ತಿಥಿ, ಶುಕ್ರ, ಭದ್ರ, ಮೂರನೇದು ಜಯ ತಿಥಿ, ನಾಲ್ಕನೇದು ರಿಕ್ತ, ಶನಿ, ಐದನೇದು ಪೂರ್ಣ ತಿಥಿ, ಗುರು. ಬೋರ್ಡ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಗುರುಗಳೇ. ಓಕೆ. ಸೊ ಇದನ್ನ ಬುಧ, ಇದು ಶುಕ್ರ, ಇದು ಕುಜನ, ಕುಜ, ಇದು ಶನಿ, ಇದು ಗುರು. ಇದು ಸಿಂಬಲ್ ಆಗ್ತಾ ಇರೋದು ನಾನು ನಿಮ್ಗೆ. ಸಿಂಬಲ್ ನಿಮಗೆ ಇನ್ನೂ ಹೇಳ್ಕೊಟ್ಟಿಲ್ಲ, ಸಿಂಬಲ್ ಹೇಳ್ಕೊಡ್ತೀನಿ ನಾನು. ಸಿಂಬಲ್ ಹೇಳ್ಕೊಡ್ತೀನಿ ನೋಡಿ. ನಾನು ನಿಮಗೆ ಫಸ್ಟ್ ಪಾಠ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ದೆ. ಏನ್ ಪಾಠ ಹೇಳಿದ್ದೆ? ಇದು ನಾನು ಇವಾಗ ಯಾವಾಗ್ಲೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇದು ನಿಮಗೆ ಕೆಲಸ ಮಾಡುತ್ತೆ ತುಂಬಾ ಅಂತ ಹೇಳಿದ್ದೆ. ಏನ್ ಹೇಳಿದ್ದೆ? ಸೂರ್ಯನ ಕುಟುಂಬ ಅಂತ ಒಂದು ಸ್ಟಾರ್ಟ್ ಮಾಡಿ, ಸೂರ್ಯನ ಕುಟುಂಬದಿಂದ ಹಿಂಗೆ ಲೈನ್ ಎಳೆದು ಫಸ್ಟ್ ಯಾರು ಬರ್ತಾರೆ ಅಂತ ಹೇಳಿದ್ವಿ? ಫಸ್ಟ್ ಯಾರು ಬರ್ತಾರೆ ಅಂತ ಹೇಳಿದ್ವಿ? ಬುಧ. ಮಾತಾಡ್ಬೇಕು. ಬುಧ. ಬುಧ. ಆಮೇಲೆ ಯಾರು ಬರ್ತಾರೆ? ಶುಕ್ರ. 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 ಆಮೇಲೆ ಯಾರು ಬರ್ತಾರೆ? ಭೂಮಿ. 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 ಚಂದ್ರ. ಭೂಮಿ. ಉಪಗ್ರಹ ಚಂದ್ರ. ಆಮೇಲೆ ಕುಜ. ಕುಜ. ಆಮೇಲೆ ಗುರು. ಆಮೇಲೆ ಶನಿ ದೇವರು. ಶನಿ. ನೋಡಿ ಇದೇ ಫಾರ್ಮೇಶನ್ ಇಲ್ಲಿ ಬರ್ತಾ ಇದೆಯಾ ನೋಡಿ. ಇಲ್ಲಿ ನಾವು ತಿಥಿ ಅಂದ್ರೆ ಯಾವ್ದಕ್ಕೆ ಸೇರ್ಸಿ ತಿಥಿ ಅಂತ ಹೇಳಿದ್ವಿ? ಯಾವ್ದ್ರಿಂದ ಯಾವ್ದು? ಇದು ಎರಡರ ಯಾವ್ದು? ಈ ಚಂದ್ರ ಮತ್ತೆ ಸೂರ್ಯ ಅಲ್ವಾ? ಈ ಚಂದ್ರ ಮತ್ತೆ ಸೂರ್ಯರ ಅಂತರವನ್ನ ನಾವು ತಿಥಿ ಅಂತ ಕರೆದಿವಿ. ಆ ತಿಥಿಯಲ್ಲಿ ಬರ್ತಕ್ಕಂಥ ಕ್ರಿಯೆಗಳನ್ನ ನೋಡಿ ಹೆಂಗ್ ಕೊಟ್ಟಿದ್ದಾರೆ. ಮೊದಲು ಬುಧ ಬರ್ತಾನ? ಹೌದು. ಎರಡನೇದು ಶುಕ್ರ ಬರ್ತಾನ? ಮೂರನೇದು ಕುಜ ಬರ್ತಾನ? ಹೌದು. ಹೌದು. ಇಲ್ಲಿ ನಾಲ್ಕನೇದು ಏನಕ್ಕೆ ಶನಿ ಗುರು ಚೇಂಜ್ ಆಯ್ತು? ಶನಿ ಗುರು ಯಾಕೆ ಚೇಂಜ್ ಆದ್ರು ಅಂತ ಹೇಳಿದ್ರೆ, ಇದನ್ನ ಭೂಮಿ ಅಂತ ಮಾಡ್ಕೊಂಡಿದೀವಲ್ವಾ ಇಲ್ಲಿ. ಈ ಭೂಮಿ ಅಂತ ಮಾಡ್ಕೊಂಡಾಗ ಈ ಸುತ್ತುವಾಗ ಏನಾಗತ್ತೆ, ಶನಿ ಮುಂದ್ಗಡೆ ಉದ್ದ ಇರೋದ್ರಿಂದ ಶನಿ ಮೊದಲು ಬರ್ತಾನೆ, ಗುರು ಆಮೇಲೆ ಬರ್ತಾನೆ ಅಂತ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ನಾಲ್ಕನೇದು ಶನಿ ಕೊಟ್ರು, ಐದನೇದು ಗುರು ಕೊಟ್ರು.
ಈ ಫಾರ್ಮೇಶನ್ ನೀವು ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಸಪೋಸ್ ನಿಮಗೆ ಜ್ಞಾಪಕ ಬರ್ಲಿಲ್ಲ, ಏನು ಬುಧ ಶುಕ್ರ ಕುಜ ಶನಿ ರಾಹು ಅನ್ನೋದು ಜ್ಞಾಪಕ ಬರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಈ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಹೆಂಗಿಲ್ಲ, ಎಲ್ಲಿಂದ ತಗೊಂಡ್ರಿ ಇದು, ಎಲ್ಲಿಂದ ತಗೊಂಡ್ರದು? ಎಲ್ಲವೂ ಸಹ ಆ ಏನು ಚಕ್ರ ಫಾರ್ಮೇಶನ್ ಆಗಿದೆ, ಸೌರ ಕುಟುಂಬ ಅಂತ ಏನ್ ಕರಿತೀವಿ, ಸೂರ್ಯ ಕುಟುಂಬ ಹೇಗ್ ಫಾರ್ಮ್ ಆಯ್ತು ಅಂತ ಹೇಳಿದ್ವಿ, ಅದರ ಬೇಸ್ ಮೇಲೆನೆ ಎಲ್ಲವೂ ಬರೋದು. ಆ ಚಕ್ರನ ನೀವು ಯಾವುದೇ ಕಾರಣಕ್ಕೂ ಮರೀಬಾರದು. ಆ ಚಕ್ರ ಜ್ಞಾಪಕ ಇದೆಯಾ? ಅದು ಹ್ಮ್. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಸೊ ನಾನು ಇನ್ನರ್ ಪ್ಲಾನೆಟ್ ಅಂಡ್ ಔಟರ್ ಪ್ಲಾನೆಟ್ ಅಂತ ಹೇಳಿದ್ದೆ. ಇನ್ನರ್ ಪ್ಲಾನೆಟ್ ಯಾವುದು, ಔಟರ್ ಪ್ಲಾನೆಟ್ ಯಾವುದು? ಅಂತರ್ಗ್ರಹ, ಅಂತರ್ಗ್ರಹ, ಬಾಹ್ಯ ಗ್ರಹ ಅಂತ ಹೇಳಿದ್ದೆ. ಗುರುಗಳೇ. ಏನದು, ಯಾವುದು? ಬುಧ ಶುಕ್ರ ಗುರುಗಳೇ. ಆ ಬುಧ ಶುಕ್ರ ಇನ್ನರ್ ಪ್ಲಾನೆಟ್. ಯಾವ್ದ್ಯಾವ್ದು? ಬುಧ ಮತ್ತೆ ಶುಕ್ರ ಗುರುಗಳೇ. ಭೂಮಿನ ಸೆಂಟರ್ ಮಾಡ್ಕೊಂಡ್ರೆ ಬುಧ ಮತ್ತೆ ಶುಕ್ರ ಇನ್ನರ್ ಪ್ಲಾನೆಟ್ಸ್ ಆಗ್ತಾರೆ. ಹಾ ಹಾ, ಹಾಗೂ ಎಸ್ ಕರೆಕ್ಟ್. ಗುರು ಭೂಮಿಯಿಂದ ಹೊರಗಡೆ. ಬುಧ ನೆಪ್ಟ್ಯೂನ್ ಪ್ಲಸ್ ಶುಕ್ರ. ಔಟರ್ ಪ್ಲಾನೆಟ್. ಗುಡ್. ಸೊ ಇದೆಲ್ಲ ನೀವು ಮರೆಯಬಾರದು ಯಾವುದೇ ಕಾರಣಕ್ಕೂ. ಇದೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಮರ್ತು ಬಿಟ್ರಿ ಅಂತ ಹೇಳಿದ್ರೆ ತಿರ್ಗಾ ಆಮೇಲೆ ನೀವೇನು ಮಾಡಕ್ಕಾಗಲ್ಲ. ಶುಕ್ರ, ಆಮೇಲೆ ಇನ್ಯಾವುದು, ಕುಜ ಪ್ಲಸ್ ಗುರು ಪ್ಲಸ್ ಶನಿ, ಏನಿದು? ಔಟರ್ ಪ್ಲಾನೆಟ್. ಔಟರ್ ಪ್ಲಾನೆಟ್. ಸೊ ಈ ಕಾನ್ಸೆಪ್ಟ್ಗಳು ನಿಮಗೆ ಕರೆಕ್ಟ್ ಆಗಿ ಗೊತ್ತಿರಲೇಬೇಕು. ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಪ್ರಾಬ್ಲಮ್ ಅನ್ನ ಅನುಭವಿಸ್ತೀರಾ. ಆವಾಗ ನೀವು ಇದು ಅಟ್ಲೀಸ್ಟ್ ನೋಟ್ಸ್ ಆದ್ರೂ ನೀವು ಬರೆದಿಟ್ಕೊಳ್ಬೇಕು. ಆ ಔಟರ್ ಪ್ಲಾನೆಟ್ ಅಂದ್ರೆ ಮೇಲ್ಗಡೆ ಒಂದು ಹೆಡ್ಲೈನ್ ಬರೀಬೇಕು, ಏನೇನು, ಇನ್ನರ್ ಪ್ಲಾನೆಟ್ ಏನೇನು, ಇದೆಲ್ಲ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಇದೆಲ್ಲ ಮುಂದೆ ಪ್ರಿಡಿಕ್ಷನ್ ಹೇಳುವಂತ ಸಮಯದಲ್ಲಿ ತಡ್ಕಾಡಬಾರ್ದು. ಓಕೆ. ಸೊ ನಿನ್ನೆ ತಿಥಿಯನ್ನ ಮಾಡಿದ್ದೀವಿ. ನಾವು ಪಂಚಾಂಗದಲ್ಲಿ ಏನ್ ಹೇಳಿದೀವಿ? ತಿಥಿ ಸ ಹ್ರಿಯಂ ಆಪ್ನೋತಿ ವಾರಾತ್ ಆಯುಷ್ಯವರ್ಧನಂ ಹೇಳ್ತಾ ಬರಬೇಕು. ಯೋಗ ರೋಗ ನಿರೋಧನಂ. ಹಾ, ನಕ್ಷತ್ರ ಹರೇ ಪಾಪಂ. ನಕ್ಷತ್ರ ಹರೇ ಪಾಪಂ. ಹರೇ ಪಾಪಂ. ಕರ್ಣಾತ್ ಕಾರ್ಯಸಿದ್ಧಿಂಚ. ಅದನ್ನ ನಾನು ಗ್ರೂಪ್ ಅಲ್ಲಿ ಹಾಕಿದ್ದೀನಿ, ಒಂದು ಶ್ಲೋಕ ನೋಡಿದ್ದೀರಾ? ಮತ್ತೆ ಅದೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು ನೀವು. ಓಕೆ. ಸೊ ನಿನ್ನೆ ತಿಥಿಯ ಪಾಠ ಮಾಡಿದ್ವಿ. ತಿಥಿಯ ಅಂತರ ಎಷ್ಟು ಅಂತ ನಿಮಗೆ ಗೊತ್ತಾಯ್ತು. ಇಲ್ಲಿ ಏನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನ ಅವರು ಚಿಕ್ಕದು ಮಾಡೋದಕ್ಕೆ ನೋಡ್ತಾರೆ. 360 ಡಿಗ್ರಿಯನ್ನ ಭಾಗ ಮಾಡಿ 2 ಮಾಡಿದ್ರು. ಅದನ್ನ ಏನ್ ಮಾಡಿದ್ರು? ಆಯಣ ಮಾಡಿದ್ರು. ಏನ್ ಆಯಣ ಮಾಡಿದ್ರು? ಒಂದು ಚಂದ್ರ ಇದು ಉತ್ತರಾಯಣ ದಕ್ಷಿಣಾಯಣ ಅಂತ ಮಾಡಿದ್ರು. ಉತ್ತರಾಯಣ ದಕ್ಷಿಣಾಯನ. ಮತ್ತೆ ಅದನ್ನ 3 ಭಾಗ ಮಾಡಿದ್ರು. ಋತುಗಳು ಮಾಡಿದ್ರು, ಮತ್ತೆ ಅದನ್ನ ಡಿವೈಡ್ ಮಾಡಿದ್ರು. ಮಾಸಗಳು ಮಾಡಿದ್ರು, ಮತ್ತೆ ಅದನ್ನ ಡಿವೈಡ್ ಮಾಡಿದ್ರು. ಪಕ್ಷಗಳು ಮಾಡಿದ್ರು, ಮತ್ತೆ ಅದನ್ನ ಡಿವೈಡ್ ಮಾಡಿದ್ರು. ವಾರಗಳು ಮಾಡಿದ್ರು, ಮತ್ತೆ ವಾರನ ಒಂದ್ ದಿನ ಮಾಡಿದ್ರು. ಆ ದಿನನ ಡಿವೈಡ್ ಮಾಡಿದ್ರು. ಮಧ್ಯಾಹ್ನ ರಾತ್ರಿ ಹಗಲು ಮಾಡಿದ್ರು. ಕರೆಕ್ಟಾ ಅಂದೆ? ಹೌದು ಗುರುಗಳೇ. ಕಾನ್ಸೆಪ್ಟ್ ಏನಂಗಂದ್ರೆ ಅವರಿಗೆ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರವಾಗಿ ದೊಡ್ಡದಾಗಿರ್ತಕ್ಕಂಥದ್ದನ್ನ ಚಿಕ್ಕದು ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಅರ್ಥವಾಗ್ಬೇಕು. ಓಕೆ. ಸೊ ವಾರ ಅನ್ನೋದು, ತಿಥಿ ಅನ್ನೋದು ಏನ್ ಮಾಡಿದ್ವಿ ನಿನ್ನೆ? ಸೂರ್ಯ ಮತ್ತೆ ಚಂದ್ರನ ಅಂತರ 12 ಡಿಗ್ರಿ ಇದೆ. 12 ಡಿಗ್ರಿ ಬಂದಾಗ ಒಂದು ತಿಥಿ ಅಂತ ನಾವು ಲೆಕ್ಕ ಹಾಕೊಂಡ್ವಿ. ಇವಾಗ ಕರ್ಣ ಸಬ್ಜೆಕ್ಟಿಗೆ ಬರೋಣ. ಕರ್ಣಾತ್ ಕಾರ್ಯಸಿದ್ಧಿಂಚ ಅಂತ ಹೇಳಿದ್ದಾರೆ. ಕರ್ಣಾತ್ ಕಾರ್ಯಸಿದ್ಧಿ. ಹಾಗಾದ್ರೆ ಕರ್ಣಕ್ಕೆ ಅಧಿಪತಿ ಯಾರಪ್ಪ ಅಂದ್ರೆ ಶನಿ ಅಧಿಪತಿ. ಒಟ್ಟು ಎಷ್ಟು ಕರ್ಣಗಳಿರೋದು? 11 ಕರ್ಣಗಳಿರೋದು. ಒಟ್ಟು 11 ಕರ್ಣಗಳು.
ಅದರಲ್ಲಿ 7 ಚರಕರಣ, 4 ಸ್ಥಿರಕರಣ. 7 ಚರಕರಣ, 4 ಸ್ಥಿರಕರಣ. ಓಕೆ. ಕರ್ಣ ಅಂದ್ರೆ ಏನ್ ಹೇಳಿದ್ವಿ ನಾವು? ಒಂದು ತಿಥಿಯಲ್ಲಿ ಅರ್ಧ ಭಾಗ ಅಂತ ಹೇಳಿದ್ವಿ. ಆಗ ಒಂದು ತಿಥಿಯ ವ್ಯಾಪ್ತಿ ಎಷ್ಟು ಹೇಳಿದೀವಿ? 12 ಡಿಗ್ರಿನಾ? 12 ಡಿಗ್ರಿ ಗುರುಗಳೇ. ಅಲ್ವಾ? ಸೊ 12 ಡಿಗ್ರಿ ಒಂದು ತಿಥಿ ವ್ಯಾಪ್ತಿ ಅಂತ ಹೇಳಿದ್ಮೇಲೆ ಆ ಕರ್ಣವನ್ನ 2 ತಿಥಿ, ಒಂದು ತಿಥಿಯಲ್ಲಿ 2 ಕರ್ಣ ಬರುತ್ತೆ ಅರ್ಧ ಭಾಗ ಮಾಡಿದಾಗ. ಅವಾಗ ಒಂದು ತಿಥಿ 12 ಡಿಗ್ರಿ ಆದ್ರೆ, ಒಂದು ತಿಥಿ 12 ಡಿಗ್ರಿ ಆದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಅವಾಗ ಒಂದು ತಿಥಿಯಲ್ಲಿ ಎಷ್ಟು ಕರ್ಣ ಬರುತ್ತೆ? 2 ಕರ್ಣ ಬರೋದ್ರಿಂದ 6 ಡಿಗ್ರಿ ಗುರುಗಳೇ. ಒಂದು ಕರ್ಣದ ವ್ಯಾಪ್ತಿ ಎಷ್ಟು? 6 ಡಿಗ್ರಿ. 6 ಡಿಗ್ರಿ, 6 ಡಿಗ್ರಿ. ಓಕೆ. ಒಂದು ತಿಥಿಯಲ್ಲಿ 2 ಕರ್ಣಗಳು ಬರುವುದು. ಒಂದು ತಿಥಿಯಲ್ಲಿ 2 ಕರ್ಣಗಳು ಬರುವುದು. ಬರ್ಕೊಂಡ್ರಾ? ಓಕೆ. ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರೆ? ಇದನ್ನ ಎಲ್ಲಿ ಉಪಯೋಗ ಮಾಡ್ತಾರೆ? ತಗೊಂಬಂದು ಎಲ್ಲ ರೆಡಿ ಮಾಡ್ಕೊಡ್ತೀನಿ, ಅಮಾವಾಸ್ಯೆ ದಿವಸ ಕೊಡ್ತೀನಿ. ಅದಿರ್ಲಿ, ನೀವು ನೆಟ್ಗೆ ಹಾಕಿ ಫಸ್ಟ್. ಯಾವತ್ತು ಕೇಳಲ್ಲ ಪಾಪ, ಎಲ್ಲಿ ಚೆನ್ನಾಗಿ ಅವನೇ. ಮನೀಶ್ ಕುಮಾರ್ ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಕು. ಪಾಠ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ. ಸೊ ತಿಥೀಚ ಶ್ರಿಯಂ ಆಪ್ನೋತಿ ಕರ್ಣಾತ್ ಕಾರ್ಯಸಿದ್ಧ್ಯಂಚ. ನೀವು ಏನ 24 ಕರ್ಮಗಳಂತ ಹೇಳಿದೀವಿ, ಆ ಕರ್ಮಗಳನ್ನ ಅನುಗುಣವಾಗಿ ಆ ಕರ್ಮದಲ್ಲಿ ಮಾಡಿದರೆ, ಅಂದ್ರೆ ಆ ಕರ್ಣದಲ್ಲಿ ಆ ಕರ್ಮವನ್ನ ಮಾಡಿದರೆ ಆ ಕರ್ಮ ಸಕ್ಸಸ್ ಆಗತ್ತೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ? 11 ಕರ್ಣವನ್ನ ಕೊಟ್ಟಿದ್ದಾರೆ. ಅದರಲ್ಲಿ 7 ಚರಕರಣ, 4 ಸ್ಥಿರಕರಣ. ಚರಕರಣ ಅಂದ್ರೇನು? ಮೂವಿಂಗ್ ಅಲ್ಲಿರ್ತಕ್ಕಂಥದ್ದು. ಚರಕರಣ ಅಂದ್ರೆ ಚಲನೆಯಲ್ಲಿರ್ತಕ್ಕಂಥದ್ದು. ಬರ್ಕೊಳ್ಳಿ, ಚರಕರಣ ಚಲನೆಯಲ್ಲಿರ್ತಕ್ಕಂಥದ್ದು, ನಿರಂತರವಾದಂತ ಫಲ ಇರ್ತಕ್ಕಂಥದ್ದು. ಅಂದ್ರೆ ಸ್ಟಾಪ್ ಇಲ್ಲ, ಸ್ಟಾರ್ಟ್ ಆಯ್ತು ಎಂಡ್ ಆಯ್ತು ಅನ್ನೋ ತರ ಇಲ್ಲ. ಸ್ಟಾರ್ಟಿಂಗ್ ಯಾವಾಗ್ಲೂ ಅದು ಮೂವಿಂಗ್ ಅಲ್ಲಿರ್ತಕ್ಕಂಥದ್ದು. ಸ್ಥಿರಕರಣ, ಸ್ಥಿರ ಅಂತಕ್ಕಂಥದ್ದನ್ನು ಶಾಶ್ವತವಾಗಿ ಇರ್ತಕ್ಕಂಥದ್ದು. ಇದಕ್ಕೆ ಬೇರೆ, ಅದಕ್ಕೆ ಬೇರೆ ಕ್ವಾಲಿಟಿ. ಇದು ಓಡ್ತಾ ಇರುತ್ತೆ, ಇದು ನಿಲ್ತಾ ಇರುತ್ತೆ. ಅವಾಗ ನೀವೇನ್ ಮಾಡಬೇಕು? ನಿನ್ನೆ ಹೇಳಿದ ಪ್ರಕಾರನೇ ಕರ್ಮಕ್ಕೆ ಅನುಗುಣವಾಗಿ ಏನು ಕರ್ಮವನ್ನ ಮಾಡ್ತಾ ಇದ್ದೀರೋ ಆ ಕರ್ಮ ಅದು ಚರಕರಣನ, ಸ್ಥಿರ ಕರ್ಮನ, ಚರಕರ್ಮನ ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನೀವು. ಈಗ ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ಚರಕರಣನ, ಸ್ಥಿರಕರಣನ? ಗೃಹ ಪ್ರವೇಶ ಅಂತಕ್ಕಂಥದ್ದು ಸ್ಥಿರಕರಣ. ಅದು ಕೆಲಸ ಸ್ಟಾರ್ಟ್ ಮಾಡೋದು, ಕಟ್ಟಡ ಕಟ್ಟೋದಕ್ಕೆ ಪ್ರಾರಂಭ ಮಾಡೋದು, ಅದು ಯಾವ ಕರಣ? ಚರಕರಣ. ವ್ಯಾಪಾರ ಮಾಡೋದು ಚರಕರಣ, ನಾಮಕರಣ ಮಾಡೋದು ಚರಕರಣ. ಆಲ್ಮೋಸ್ಟ್ ಆಲ್ ಎಲ್ಲವೂ ಸಹ ಚರಕರಣವೇ ನಮಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡೋದು. ಸ್ಥಿರಕರಣ ಅನ್ನೋದು ಯಾವುದೋ ಕೆಲವು ವಿಷಯಗಳಿಗೆ ಮಾತ್ರ ಅದು ಅನ್ವಯಿಸುತ್ತೆ. ಮಿಕ್ಕಿದೆಲ್ಲವೂ ಸಹ ಮೂಮೆಂಟ್ ಅಲ್ಲೇ ಇರ್ತಕ್ಕಂಥ ಕೆಲಸಗಳೇ ನಮ್ದು. ನೋಡಿ, ಗುರುಪ್ರವೇಶ ಇಂಥದ್ದು ಮಾತ್ರ ಸ್ಥಿರಕರಣದಲ್ಲಿ ಬರುತ್ತೆ ಹೊರತು ಉಳಿದಿದ್ದೆಲ್ಲವೂ ಸಹ ಮೂಮೆಂಟ್ ಅಲ್ಲಿ ಇರ್ತಕ್ಕಂಥ ಕರ್ಣಗಳೇ. ಸೊ ಅವಾಗ ನಮಗೆ ಯಥೇಚ್ಛವಾಗಿ ಈ ಸ್ಥಿರಕರಣಗಳ ಚರಕರಣಗಳೇ ಉಪಯೋಗಕ್ಕೆ ಬರುತ್ತೆ. ಆವಾಗ ನಾವೇನ್ ಮಾಡಬೇಕು? ಯಥಾ ಪ್ರಕಾರವಾಗಿ ಕರ್ಣಗಳು ಅಂತ ಗೊತ್ತಾದ ಮೇಲೆ, ಕರ್ಣಗಳು ಎಷ್ಟಿದೆ ಅಂತ ಗೊತ್ತಾಯ್ತು ನಿಮಗೆ ಇವಾಗ? ಗುರುಗಳೇ, ಮದುವೆನು ಚರಕರಣನೇ. ನೋಡೋಣ, ಚರಕರಣ ಮಾಡೋಣ, ಶಿರಕರಣ ಮಾಡೋಣ ಅಂತ. ಓಕೆ. ಕರ್ಣ ಅಂದ್ರೆ ಏನು? ಕ್ರಮ ಅಥವಾ ಚಲನೆ ಎಂಬ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ತಿಥಿಯನ್ನು 2 ಭಾಗಗಳಾಗಿ ಹಂಚಲಾಗುತ್ತಿದೆ. ಅರ್ಧ ತಿಥಿಯೊಂದನ್ನು ಕರ್ಣ ಎಂದು ಕರೆಯಲಾಗುತ್ತದೆ. ಅಂದ್ರೆ ಒಂದು ತಿಥಿಗೆ 2 ಕರ್ಣ. ಒಟ್ಟು ತಿಥಿಗಳು 30 ತಿಥಿ ಇರೋದ್ರಿಂದ ನಮಗೆ ಒಟ್ಟು 60 ಕರ್ಣಗಳು ಬರುತ್ತೆ. ಬಟ್ ಇಲ್ಲಿ ನಮ್ಮ ಹತ್ರ ಇರೋದು 11 ಕರ್ಣ ಮಾತ್ರ ಇರೋದು ಅಲ್ವಾ? 12 ಐದ್ಲೆ 60 ಬರಬೇಕು, ಇಲ್ಲ 11 ಐದ್ಲೆ ಬರಕ್ಕಿಲ್ಲ.
ಸೊ ಅವಾಗ ಎಲ್ಲೋ ಒಂದು ಕಡೆ ನಮಗೆ ಪ್ಲಸ್ ಮೈನಸ್ ಆಗತ್ತೆ. ಫಸ್ಟ್ ಇದನ್ನ ನಾವೇನ್ ತಿಳ್ಕೊಳ್ಬೇಕು ಇವಾಗ, ಆರ್ಡರ್ ಆಗಿ ಬರೆಯೋದನ್ನ ಕಲ್ತ್ಕೊಳ್ಬೇಕು. ಓಕೆ, 4 ಸ್ಥಿರಕರಣಗಳು ಅಂತ ಹೇಳಿದೆ. 4 ಸ್ಥಿರಕರಣಗಳು ಯಾವ್ದು? ಶಕುನಿ, ಚತುಷ್ಪಾತ್, ನಾಗ, ಕಿಂಸ್ತುಗ್ನ. ಚರಕರಣಗಳು ಯಾವ್ದಪ್ಪ ಅಂದ್ರೆ ಭವ, ಬಾಳವ, ಕೌಳವ, ತೈತುಲ, ಗರಜೆ. ಇದು ಗರಜೆ. ಇದು ಗರಜೆ, ಗರಜೆ, ವಣಿಕ್, ವಿಶ್ವತಿ, ಭದ್ರಾ ಅಂತಾನು ಕರೀತಾರೆ. ಆಮೇಲೆ ಇದಕ್ಕೆ ಕೆಲವು ಜಾಗದಲ್ಲಿ ವಿಷ್ಟಿ ಅಂತಾನು ಕೊಟ್ಟಿರ್ತಾರೆ. ವಿಷ್ಟಿ ಅಂತ ಕೊಟ್ಟಿರ್ತಾರೆ. ಬಟ್ ಇವಾಗ ನೀವೇನ್ ಮಾಡಬೇಕು, ಈ ಕರ್ಣದ ಹೆಸರನ್ನ ಬರ್ಕೊಳ್ಳಿ. ಹಿಂಗೆ ಆರ್ಡರ್ ಬರ್ಕೊಳ್ಳಿ. ಭವ, ಬಾಳವ, ಕೌಳವ, ತೈತುಲ, ಗರಜೆ, ವಣಿಕ್, ಭದ್ರ, ಶಕುನಿ, ಚತುಷ್ಪಾದ್, ನಾಗ, ಕಿಂಸ್ತುಗ್ನ. ಓಕೆ, ಇದರಲ್ಲಿ ಮೊದಲನೆಯದು 7 ಬಂದು ಚರಕರಣವಾಗತ್ತೆ. ಅನಂತರ ಶಕುನಿ, ಚತುಷ್ಪಾದ್, ನಾಗ, ಕಿಂಸ್ತುಗ್ನ ಅಂತಕ್ಕಂಥದ್ದು 4 ಸ್ಥಿರಕರಣಗಳಾಗುತ್ತದೆ. ಯಾರು ಯಾವ ಕರ್ಣದಲ್ಲಿ ಹುಟ್ಟಿರ್ತಾರೋ ಅವರು ಈ ಪೂಜೆಯನ್ನ ಮಾಡಬೇಕು. ಯಾವ್ದ್ಯಾವುದು? ಭವಕರ್ಣಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ, ಬಾಳವಕ್ಕೆ ಧರ್ಮಸಾತ್ತ, ಕೌಳ ಊರು ಕಾಯುವ ದೇವರು, ತೈತುಲ ವರಾಹಿ, ಬರ್ಕೊಂಡ್ರ? ತೈತುಲ ವರಾಹಿ. ಆಮೇಲೆ ಗರಜೆ ವಿನಾಯಕ, ವಣಿಜ ನಂದಿ ಅಥವಾ ಪ್ರದೋಷ, ಭದ್ರ ಸುಬ್ರಹ್ಮಣ್ಯ, ಶಕುನಿ ಶನಿ, ಚತುಷ್ಪಾದ ಗುರು ದಕ್ಷಿಣಾಮೂರ್ತಿ, ನಾಗದೇವತೆ ಅಥವಾ ಕರುಮಾರಿಯಮ್ಮ, ಕಿಂಸ್ತುಗ್ನ ಜೀವ ಸಮಾಧಿ. ಅದಕ್ಕೆ ಪ್ರಾಣಿಗಳನ್ನ ಕೊಟ್ಟಿದ್ದೀನಿ. ಭವಕರ್ಣಕ್ಕೆ ಸಿಂಹ, ಬಾಳವ ಕರ್ಣಕ್ಕೆ ಹುಲಿ, ಕೌಳವ ಹಂದಿ, ತೈತುಲ ಹೆಸರು ಕತ್ತೆ, ಗರಜೆ ಆನೆ, ವಣಿಜ ಎಮ್ಮೆ, ಭದ್ರ ಕುದುರೆ, ಶಕುನಿ ನಾಯಿ, ಚತುಷ್ಪಾದ್ ಕುರಿ, ನಾಗ ಎತ್ತು, ಕಿಂಸ್ತುಗ್ನ ಕೋಳಿ. ಬರ್ಕೊಂಡ್ರ? ನಾಗ ಅದಕ್ಕೆ ದೇವತೆ ಗುರುಗಳು. ಏನು? ನಾಗವಾನ್ ಕರ್ಣಕ್ಕೆ ದೇವತೆ. ನಾಗವಾನ್ ಕರ್ಣಕ್ಕೆ ನಾಗ ಮತ್ತೆ ನಾಗದೇವತೆ ಮತ್ತೆ ಮಾರಿಯಮ್ಮ. ಏನ್ ಹೇಳಿದ್ವಿ ಇದನ್ನ? ಕರ್ಣಾತ್ ಕಾರ್ಯಸಿದ್ಧಂಚ ಅಂತ ಹೇಳಿದ್ವಿ. ಇದಕ್ಕೆ ಅಧಿಪತಿ ಯಾರಂತ ಹೇಳಿದ್ವಿ? ಶನಿ ಭಗವಾನ್ರು ಅಂತ ಹೇಳಿದ್ವಿ. ಶನಿ ಭಗವಂತ ಕರ್ಮಕಾರಕ.
ಅದಕ್ಕೆ ಅವನಿಗೆ ಕರ್ಣಕ್ಕೆ ಅಧಿಪತಿಯಾಗಿ ಕೊಟ್ಟಿದ್ದಾರೆ. ಈಗ ನೀವು ನೋಡಿ, ನೀವು ಯಾರ್ಯಾರು ಯಾವ ಕರ್ಣದಲ್ಲಿ ಹುಟ್ಟಿದ್ದೀರಾ ಅಂತ ನಿಮಗೆ ಗೊತ್ತಿರಬೇಕು. ಯಾರ್ಯಾರು ಯಾವ ಕರ್ಣದಲ್ಲಿ ಹುಟ್ಟಿದ್ದೀರಾ ಅಂತ. ಆ ಕರ್ಣದವರು ಯಾವುದೇ ಕೆಲಸವನ್ನ ಮಾಡಬೇಕಾದರೆ ಅವರಿಗೆ ಕೆಲಸ ಏಳಿಗೆ ಆಗ್ತಾ ಇಲ್ಲ, ಅಡೆತಡೆ ಆಗ್ತಾ ಇದೆ ಅನ್ನೋ ಪ್ರಸಂಗ ಬಂದರೆ ನೀವೇನ್ ಮಾಡಬಹುದು, ಈ ಪಕ್ಕದಲ್ಲಿ ಪ್ರಾಣಿಯನ್ನ ಕೊಟ್ಟಿದ್ದೀವಲ್ವಾ, ಪಕ್ಕದಲ್ಲಿ ಪ್ರಾಣಿಗಳನ್ನ ಕೊಟ್ಟಿದ್ದೀವಲ್ವಾ, ಈ ಪ್ರಾಣಿಯ ಚಿತ್ರವನ್ನ ನೀವು ಕೆಲಸ ಮಾಡುವ ಜಾಗದಲ್ಲಿ ಅದನ್ನ ಹಾಕಬಹುದು. ಇವಾಗ ನಂದೇನಾದ್ರೂ ಬಾಲವಕರಣ ಆಗಿದೆ ಅಂದ್ರೆ ನಾನು ಸಿಂಹ, ಅವಾಗ ನಾನೇನ್ ಮಾಡಬಹುದು, ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಸಿಂಹದ ಒಂದು ಚಿತ್ರವನ್ನ ಹಾಕೊಳ್ಳಿ, ಸಜೆಸ್ಟ್ ಮಾಡಿ. ಯಾರಾದ್ರೂ ಏನಾದ್ರೂ ಕಂಪನಿ ಇಟ್ಕೊಂಡಿದ್ರೆ, ಆಫೀಸ್ ಇಟ್ಕೊಂಡಿದ್ರೆ, ಕೆಲಸ ಮಾಡ್ತಾ ಇದ್ರೆ, ಏನೇ ಕೆಲಸ ಮಾಡ್ತಾ ಇದ್ರೆ, ಆಫೀಸ್ ಇದ್ರು ಸರಿ, ಇದು ಯಾವುದೇ ಕೆಲಸ ಮಾಡ್ತಾ ಇದ್ರು ಸರಿ, ಆ ಕೆಲಸ ಮಾಡೋ ಜಾಗದಲ್ಲಿ ಅವರಿಗೆ ಈ ಒಂದು ಸಿಂಬಲ್ ಅನ್ನ, ಪ್ರಾಣಿಯ ಸಿಂಬಲ್ ಅನ್ನ ಕೊಟ್ರೆ ಅವರು ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ. ಇದೆಲ್ಲ ಬಹಳ ಗುಟ್ಟು. ಕೆಲವು ಫಿಲಿಂ ಆರ್ಟಿಸ್ಟ್ಗಳಿಗೆ, ಬಿಲ್ಡರ್ಸ್ಗಳಿಗೆ, ಮಲ್ಟಿ ಮಿಲಿಯನರ್ಗೆಲ್ಲ ಅವರ ಜ್ಯೋತಿಷಿಗಳು ಏನ್ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಅವರು ಮಾಡುವಂತ ಕಾರ್ಯಗಳಿಗೆ ತಕ್ಕ ಹಾಗೆ ಏನ್ ಮಾಡ್ತಾರೆ, ಇವಾಗ ಸಿಂಹ ಅನ್ನೋದನ್ನ ನಾವು ನಮ್ಮ ಕೈಲಿ ಒಂದು ಇದಿಟ್ಕೊಳ್ಬಹುದು, ಏನೋ ಫೋಟೋ ಇಟ್ಕೊಳ್ಬಹುದು. ನಾವೋಗಿ ಸಿಂಹನ ಸಾಕಾಗತ್ತಾ? ಆಗಲ್ಲ. ಅದೇ ನಾನು ದೊಡ್ಡ ಮಲ್ಟಿ ಮಿಲಿಯನರ್ ಆಗಿದ್ರೆ, ನನ್ನ ಕೆಲಸ ಬೆಳಿಬೇಕು ಅನ್ನೋದಾಗಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಝೂಗೆ ಹೋಗ್ಬಿಟ್ಟು ಸಿಂಹವನ್ನ ನಾವು ದತ್ತು ತಗೊಳ್ಳೋದು, ಸಿಂಹವನ್ನ ಸಾಕೋದು. ಆ ಸಿಂಹ ಹೇಗೆ ಬೆಳೀತಾ ಬೆಳೀತಾ ಇರುತ್ತೋ ಹಾಗೆ ಇವನ ಕೆಲಸ ಅಭಿವೃದ್ಧಿ ಆಗ್ತಾ ಇರುತ್ತೆ. ಎಷ್ಟು ಸಿಂಪಲ್ ಮ್ಯಾಟ್ರ್ ಇದಲ್ಲ, ಪರಿಹಾರಗಳಿವಲ್ಲ. ಅದೇ ತರ ಆ ಅಂಗಡಿನಲ್ಲಿ ಸ್ವಲ್ಪ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಹೋಟೆಲ್ಲೋ ಚಿಲ್ಲರೆ ಬಿಸ್ನೆಸ್ಸೋ ಏನೋ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ವ್ಯಾಪಾರ ಆಗ್ತಾ ಇಲ್ಲ, ಜನ ಬರ್ತಾ ಇಲ್ಲ, ದೃಷ್ಟಿದೋಷ ಆಗ್ತಾ ಇದೆ. ಅವಾಗ ಏನ್ ಮಾಡ್ಬೇಕು, ಅವರ ಕರ್ಣ ಯಾವ್ದಿದೆಯೋ ನೋಡ್ಕೊಂಡು ಆ ಕರ್ಣದಕ್ಕೆ ಸಂಬಂಧಪಟ್ಟಂತ ಪ್ರಾಣಿಯನ್ನ ಅಂಟಿಸಿ, ಆ ಕರ್ಣಕ್ಕೆ ಸಂಬಂಧಪಟ್ಟಂತ ದೇವತೆಗಳ ಹೋಮ ಹವನ ಧೂಪ ದೀಪ ಎಲ್ಲ ಮಾಡಿ, ಸ್ತೋತ್ರ ಮಾಡಿ, ದಾನ ಮಾಡಿ, ಪೂಜೆ ಮಾಡಿ, ನಿಮ್ಮ ಕೆಲಸ ಆಟೋಮೆಟಿಕ್ ಆಗಿ ಬೆಳೀತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಅರ್ಥವಾಯ್ತಾ ಹೇಳಿದ್ದು? ಆಯ್ತು ಗುರುಗಳೇ.